ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಮೆಗಾ ಫೈನಲ್ ಫೈಟ್ ಆರಂಭವಾಗಿದೆ. ಚೊಚ್ಚಲ ಟ್ರೋಫಿಗಾಗಿ ಆರ್ಸಿಬಿ ಹಾಗೂ ಪಂಜಾಬ್ ನಡುವೆ ಹಣಾಹಣಿ ಆರಂಭವಾಗಿದೆ. ಸ್ಫೋಟಕ ಆರಂಭ ಒದಗಿಸಿ ವಿಕೆಟ್ ಒಪ್ಪಿಸಿದ್ದಾರೆ ಫಿಲ್ ಸ್ಟಾರ್. ಇನ್ನು ಫಿಲ್ ಸ್ಟಾರ್ ಅವರು ಸ್ಫೋಟಕವಾಗಿ ಆರಂಭ ಮಾಡಿದ್ರು. ಸ್ಫೋಟಕ ಆರಂಭ ಮಾಡಿದಂತಹ ಫಿಲ್ ಸ್ಟಾರ್ ಅವರು ವಿಕೆಟ್ ಒಪ್ಪಿಸಿದ್ದಾರೆ. 9 ಬಾಲ್ಗಳಲ್ಲಿ 16 ರನ್ಗಳನ್ನು ಗಳಿಸಿ ಫಿಲ್ ಸ್ಟಾಲ್ ಔಟ್ ಆಗಿದ್ದಾರೆ. ಆರ್ಸಿಬಿ 6 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 55 ರನ್ಗಳನ್ನು ಗಳಿಸಿದೆ. ಒಟ್ಟು 6 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 55 ರನ್ಗಳನ್ನು ಕಲೆ ಹಾಕಿದೆ. ಇನ್ನು ಆರಂಭದಲ್ಲಿ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಫಿಲ್ ಸ್ಟಾಲ್ ಆಗಮಿಸಿದರು. ಇನ್ನು ಫಿಲ್ ಸ್ಟಾಲ್ ಅವರು ಆರಂಭದಲ್ಲೇ ಸ್ಫೋಟಕ ಬ್ಯಾಟಿಂಗ್ ಆರಂಭ ಮಾಡಿದ್ರು. ಸ್ಫೋಟಕ ಆರಂಭ ಒದಗಿಸಿದಂತಹ ಫಿಲ್ ಸ್ಟಾಲ್ ವಿರಾಟ್ ಕೊಹ್ಲಿಗೆ ಒಳ್ಳೆಯ ಸಾಥ್ ಕೊಡ್ತಾರೆ ಎನ್ನುವಂತಹ ನಿರೀಕ್ಷೆಗಳಿತ್ತು. ಆದರೆ 9 ಬಾಲ್ಗಳಲ್ಲಿ 16 ರನ್ಗಳನ್ನು ಗಳಿಸಿ ಫಿಲ್ ಸ್ಟಾಲ್ ಅವರು ಔಟ್ ಆಗಿದ್ದಾರೆ. ಆರ್ಸಿಬಿ 6 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ ಒಟ್ಟು 55 ರನ್ಗಳನ್ನು ಗಳಿಸಿದೆ. 55 ರನ್ಗಳನ್ನು ಕಲೆ ಹಾಕಿದೆ. ಮತ್ತೊಂದೆಡೆ ಈಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಢವಢವ ಆರಂಭವಾಗಿದೆ. ಇನ್ನು ಆರ್ಸಿಬಿ ಮತ್ತು ಪಂಜಾಬ್ ನಡುವಿನ ಫೈನಲ್ ಫೈಟ್ ಆರಂಭವಾಗಿದೆ. ಆರ್ಸಿಬಿ ಗೆದ್ರೆ ಸನ್ಮಾನಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 18 ವರ್ಷಗಳ ಬಳಿಕ ಈ ಒಂದು ಫೈನಲ್ ಪಂದ್ಯಕ್ಕೆ ಇದೀಗ ಪ್ರವೇಶ ಮಾಡಿದ ಆರ್ಸಿಬಿ ಏನಾದರೂ ಗೆದ್ರೆ ಸನ್ಮಾನ ಮಾಡೋದಕ್ಕೆ ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸನ್ಮಾನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅವರನ್ನು ಸನ್ಮಾನ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಸಮಾರಂಭಕ್ಕೆ ಪೊಲೀಸ್ ಭದ್ರತೆ ಅನುಮತಿಗೆ ಪತ್ರ ಕೂಡ ಬರೆಯಲಾಗಿದೆ. ಇನ್ನು ಸಮಾರಂಭ ಏನು ಹಮ್ಮಿಕೊಳ್ಳಲಾಗುತ್ತೆ ಅದಕ್ಕೆ ಭದ್ರತೆ ಕೊಡಬೇಕು ಅಂತ ಅನುಮತಿ ನೀಡಬೇಕು ಅಂತ ಒಂದು ಪತ್ರ ಬರೆಯಲಾಗಿದೆ. ವಿಧಾನಸೌಧ ಪೊಲೀಸ್ ಉಪ ಆಯುಕ್ತರಿಗೆ ಒಂದು ಪತ್ರ ಬರೆಯಲಾಗಿದೆ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಯಿಂದ ಈ ಪತ್ರ ಬಂದಿದೆ. ಆರ್ಸಿಬಿ ಪಂದ್ಯ ಗೆದ್ರೆ ಸರ್ಕಾರದಿಂದ ಸನ್ಮಾನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಸರ್ಕಾರಕ್ಕೆ ಕೆಸಿಎ ಒಂದು ಮನವಿ ಸಲ್ಲಿಕೆ ಮಾಡಿತ್ತು. ಕ್ರಿಕೆಟ್ ಅಸೋಸಿಯೇಷನ್ ಮನವಿ, ಕೆಸಿಎ ಮನವಿಗೆ ಇದೀಗ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಿದೆ.